ಮಾರ್ಕೆಟಲ್ಲಿ ಸಿಗೋ ಥರದ್ದೇ ಪಿಜ್ಜಾ ಮನೆಯೊಳಗೆ ಮಾಡೋಣ. ಇಷ್ಟಿಲ್ಲ, ಏನು ಯೋಚನೆ ಇಲ್ಲ. ಓವನ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ಆಮೇಲೆ ಇದರಲ್ಲಿ ಮೈದಾದ್ದು ನಾವು ಹಾಕೇ ಇಲ್ಲ. ಆ ರೀತಿಯ ಒಂದು ಆರೋಗ್ಯಕರವಾದ ಒಂದು ಪಿಜ್ಜಾ ಬೇಸ್ ಮನ್ಯಾಗ ಮಾಡೋಣ. ಯಾರು ಈಸ್ಟ್ ತಿನ್ನೋದಿಲ್ಲ ಮತ್ತೆ ಯಾರ ಮನೆಯಲ್ಲಿ ಓವನ್ ಇಲ್ಲ ಅವರಿಗೊಂದು ಪರ್ಫೆಕ್ಟ್ ಆದ ರೆಸಿಪಿ ಇದು. ಅದೇ ಬೇಸಿಂದ ನಾವು ಇವತ್ತು ಚೀಸಿ ವೆಜ್ ಪಿಜ್ಜಾ ಮಾಡೋಣ. ಹರೇ ಶ್ರೀನಿವಾಸ, ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಇನ್ಸ್ಟಂಟ್ ಆಗಿ ಈಗ ಪಿಜ್ಜಾ ಸಾಸ್ ಮನೆಯೊಳಗೆ ಮಾಡೋಣ. ನಾನು ಒಂದು 3 ಕೆಂಪಗಿರೋ ಟೊಮೆಟೊ ತಗೊಂಡಿನಿ. ಕ್ವಾಂಟಿಟಿ ನೋಡಿ ನೀವು ತಗೊಳ್ರಿ. ರಫ್ಲಿ ಅದನ್ನ ನೀವು ಕಟ್ ಮಾಡ್ಕೊಳ್ರಿ. ಸಿಪ್ಪೆ ತೆಗಿಯೋದು ಬೇಡ, ಇದ್ರ ಮುಂಚೆನೆ ಬಾಯ್ಲ್ ಮಾಡೋದು ಬೇಡ. ಇವಾಗ ಇದ್ರದ್ದು ಒಂದು ಪ್ಯೂರಿ ಮಾಡೋಣ. ಯಾವ ರೀತಿ ಅಂದರೆ ಸ್ವಲ್ಪನೂ ನೀರು ಹಾಕಬೇಡ್ರಿ. ಆಮೇಲೆ ಇದು ಸ್ವಲ್ಪ ತರಿಯಾಗಿನೇ ಇರಬೇಕು. ಪೂರ್ತಿ ಹಿಂಗೆ ಸಾಫ್ಟ್ ಆಗಿ ಎಕ್ದಮ್ ಪೇಸ್ಟ್ ಥರ ಆಗಬಾರ್ದು. ಸ್ವಲ್ಪ ಅಲ್ಲಲ್ಲಿ ತರಿಯಾಗಿನೇ ಇರಬೇಕು. ಈಗ ಒಂದು ಪ್ಯಾನ್ ಹೀಟ್ ಮಾಡಿ ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ನಾನು ಇಲ್ಲಿ ಹಸಿ ಶುಂಠಿ ಹಾಕ್ಲಿಕ್ಕತ್ತೀನಿ. ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಾಗಿತ್ತು ಅಂದರೆ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿನೂ ಹಾಕ್ರಿ, ಸಣ್ಣಗೆ ಕಟ್ ಮಾಡಿರೋ ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿರಿ. ಆಮೇಲೆ ನಾವು ಮಾಡಿರೋ ಪ್ಯೂರಿನ ಇದ್ರೊಳಗೆ ಹಾಕೋಣ. ಈ ಕೆಲಸನ ನೀವು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಮಾಡಿರಿ. ಆಮೇಲೆ ನಡುವೆ ಸ್ವಲ್ಪ ಹೈ ಫ್ಲೇಮು ಲೋ ಫ್ಲೇಮು ಮಾಡ್ಕೋತಾ ಇದನ್ನು ಸ್ವಲ್ಪ ಬಾಯ್ಲ್ ಮಾಡೋಣ. ಸ್ವಲ್ಪ ಇದು ಪ್ಯೂರಿ ಏನದ ಗಟ್ಟಿ ಹಾಕೋತ ಬರ್ತದೆ. ಆವಾಗ ಇದ್ರೊಳಗೆ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ತೀನಿ. ಆಮೇಲೆ ಈ ಟೊಮೆಟೊದ್ದು ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಆಮೇಲೆ ನೀವು ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಬೇಕಾದ್ರೆ ಹಾಕೋರಿ, ಬೇಡಾದ್ರೆ ಸ್ಕಿಪ್ ಮಾಡ್ಬೋದು. ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಖಾರನೇ ಹಾಕೊಳ್ರಿ. ಆಮೇಲೆ ಇದಕ್ಕೆ ಆರ್ಗ್ಯಾನೋ ಅಥವಾ ಮಿಕ್ಸ್ಡ್ ಹರ್ಬ್ ಯಾವುದನ್ನು ಒಂದು ಹಾಕೋಬಹುದು ನೀವು. ಇದನ್ನು ಸ್ವಲ್ಪ ಚಂದ ಕಲಿಸಿ ಬಾಯ್ಲ್ ಮಾಡೋಣ. ಅಂದರೆ ಬಹಳ ಪೂರ್ತಿ ಗಟ್ಟಿ ಆಗಬಾರ್ದು, ಸ್ವಲ್ಪನೇ ಇದ್ರದ್ದು ಥಿಕ್ನೆಸ್ ಬರಬೇಕು. ಅಂದರೆ ನಾವು ಹೆಂಗೆ ಸ್ಪ್ರೆಡ್ ಮಾಡ್ತೀವಲ್ಲ ಆ ರೀತಿ. ಒಂದು ವೇಳೆ ಇದೆಲ್ಲ ಮಾಡಲಿಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ಕೊಳ್ರಿ, ಆವಾಗ ಮನೆಯಲ್ಲಿ ಯಾವಾಗಲೂ ಯೂಶ್ವಲಿ ಟೊಮೆಟೊ ಸಾಸು ಟೊಮೆಟೊ ಕೆಚಪ್ ಇದ್ದೇ ಇರ್ತದಲ್ಲ, ಅದನ್ನು ಉಪಯೋಗಿಸ್ಕೋಬಹುದು. ಈಗ ಇದ್ರ ಮೇಲೆ ಕೆಲವು ವೆಜಿಟೇಬಲ್ ಟಾಪಿಂಗ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಫಸ್ಟ್ ಒಂದು ಪ್ಯಾನ್ ಒಳಗೆ ಬಟರ್ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ರಿ. ಅದ್ರೊಳಗೆ ಕಟ್ ಮಾಡಿರೋ ಈ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಆಮೇಲೆ ಬೀಜ ತೆಗೆದು ಕಟ್ ಮಾಡ್ಕೊಂಡಿರೋ ಟೊಮೆಟೊಸ್ ಹಾಕೊಳ್ರಿ. ಆಮೇಲೆ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಲಿಕ್ಕತ್ತೀನಿ. ನೀವು ಬೇಕಾದ್ರೆ ಇದ್ರೊಳಗೆ ಮಶ್ರೂಮ್ ಹಾಕೋಬಹುದು. ಆಮೇಲೆ ಪೆಪ್ಪರ್ ಕಾರ್ನ್ಸ್ ಏನು ಬೇಕೋ ಅದು ನೀವು ಟಾಪಿಂಗ್ ಒಳಗೆ ಮಾಡ್ಕೋಬೋದು. ಈವನ್ ಇದ್ರೊಳಗೆ ನೀವು ಈ ಪನ್ನೀರನ್ನು ಹಾಕೋಬೋದು. ಇದಕ್ಕೆ ಸ್ವಲ್ಪನೇ ಉಪ್ಪು ಉದುರಿಸಿ ನಾನು ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇದನ್ನು ಇದು ಬೇಕ್ ಥರ ಮಾಡ್ತೀನಿ, ಅಂದರೆ ಸುಟ್ಟು ಥರ ಮಾಡ್ತೀನಿ. ಯಾವಾಗ ಗ್ರಿಲ್ದೊಳಗೆ ಮಾಡಿದಾಗ ಹೆಂಗೆ ಎಲ್ಲ ವೆಜಿಟೇಬಲ್ಗಳು ಜಸ್ಟ್ ಸುಟ್ಟಂಗಾಗಿರ್ತದಲ್ಲ ಆ ರೀತಿ ಮಾಡ್ಕೋತೀನಿ. ಯಾಕಂದರೆ ಇದು ತವಾ ಪಿಜ್ಜಾ ಇದ್ದಿದ್ದಕ್ಕೆ ನಾವು ಈ ಪ್ರೋಸೆಸ್ ಬಹಳ ಇಂಪಾರ್ಟೆಂಟ್ ಅದ. ಒಂದು ವೇಳೆ ಓವನ್ ಒಳಗೆ ನಾವೇನಾದರೂ ಪಿಜ್ಜಾ ಮಾಡ್ತಿದ್ರೆ ವೆಜಿಟೇಬಲ್ಸನ್ನ ನಾವು ಸ್ವಲ್ಪ ಫ್ರೈ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಯಾಕಂದ್ರೆ ಓವನ್ ಒಳಗೆ ಮ್ಯಾಲಿನೂ ಹೀಟ್ ಆಗೋ ಕಾಯಿಲ್ ಇರ್ತದೆ, ಅದರಲ್ಲಿಂದ ಈ ವೆಜಿಟೇಬಲ್ಲು ಚಂದ ಗ್ರಿಲ್ ಆಗ್ತಿದ್ದು. ಆದ್ರೆ ಇದು ತವಾ ಪಿಜ್ಜಾ ಇದ್ದಿದ್ದಕ್ಕೆ ಈ ಪ್ರೋಸೆಸ್ಸು ಬಹಳ ಇಂಪಾರ್ಟೆಂಟ್. ಇವಾಗ ಎಲ್ಲರಿಗಿಂತ ಇಂಪಾರ್ಟೆಂಟ್ ಇನ್ಸ್ಟಂಟ್ ಆಗಿ ಒಂದು ಹೆಲ್ದಿ ಪಿಜ್ಜಾ ಬೇಸ್ ಮಾಡೋಣ. 1 ಕಪ್ ನಾನು ಗೋಧಿ ಹಿಟ್ಟು ತಗೊಂಡಿನಿ. ಆಮೇಲೆ 1 ಕಪ್ಪು ರವೆ ತಗೊಂಡಿನಿ. ಎರಡನ್ನ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕಿ 1 ನಿಮಿಷ ಗ್ರೈಂಡ್ ಮಾಡ್ರಿ. ರವೆ ಮತ್ತು ಇದೇನು ಗೋಧಿ ಹಿಟ್ಟು ಚಂದ ಹೊಂದ್ಕೊಳ್ತದೆ. ಇದು ಹೆಲ್ದಿ ಪಿಜ್ಜಾ ಅದೇ ಹೌದಾ, ಅದಕ್ಕೆ ಇಲ್ಲಿ ನಾವು ಮೈದಾ ಒಟ್ಟು ಉಪಯೋಗಿಸ್ತಾನೆ ಇಲ್ಲ. ನೀವು ಬೇಕಾದ್ರೆ 2 ಕಪ್ಪು ಪೂರ್ತಿ ಮೈದಾನೇ ತಗೋಬಹುದು. ಆಮೇಲೆ ಇದೇ ಮಿಕ್ಸರ್ ಜಾರ್ ಒಳಗೆ ನಾನು ಸ್ವಲ್ಪನೇ ಉಪ್ಪು, ಅಂದ್ರೆ 1/4 ಟೀ ಸ್ಪೂನಿನಷ್ಟೇ ಉಪ್ಪು ಹಾಕಬೇಕು. 1 ಟೀ ಸ್ಪೂನಿನಷ್ಟು ಸಕ್ಕರೆ ಹಾಕಬೇಕು. ಬೇಸ್ ಒಳಗೆ ನಾವು ಇಷ್ಟು ಉಪಯೋಗ ಮಾಡ್ಲಿಕ್ಕತ್ತಿಲ್ಲ, ಅದ್ರ ಸಲುವಾಗಿ ನಾನಿಲ್ಲೇ 3/4 ಕಪ್ಪಿನಷ್ಟು ಮೊಸರು ಹಾಕೋಣ. ಅಂದ್ರೆ ಅರ್ಧ ಕಪ್ಪು ಮತ್ತು 1/4 ಕಪ್ಪು ಅಷ್ಟು ನಾವು ಇಲ್ಲಿ ಮೊಸರನ್ನ ಹಾಕೋಣ. ಇಷ್ಟನ್ನ ಹಾಕಿ ನಾವು ಪಿಜ್ಜಾನ ಯಾವ ರೀತಿ ಮಾಡೋದು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಇಷ್ಟು ಹಾಕಿ ಬ್ರೆಡ್ ಪಾವು ಎಲ್ಲ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡೀನಿ. ನೀವು ನನ್ನ ಚಾನಲ್ ಒಳಗೆ ಹೋಗಿ ವಿಸಿಟ್ ಮಾಡ್ಬೋದು. ಆಮೇಲೆ ಇದಕ್ಕೆ ಅರ್ಧ ಕಪ್ಪಕ್ಕಿಂತ ಸ್ವಲ್ಪ ಕಡಿಮೆ ಹಾಲನ್ನ ಹಾಕೊಳ್ಳೋಣ. ಇಲ್ಲಿ ನಾನು 200 ml ಮೆಜರಿಂಗ್ ಕಪ್ಪನ್ನೇ ಯೂಸ್ ಮಾಡ್ಲಿಕ್ಕತ್ತೀನಿ. ಅದು ಕಪ್ಪನ್ನು ಉಪಯೋಗಿಸಿದ್ರೆ ನಿಮಗೆ ಯೂಶ್ವಲಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಆಗ್ತದೆ. ಆಮೇಲೆ ಒಂದು ಪ್ಲಾಟ್ಫಾರ್ಮಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೀವು ಈ ಮಿಕ್ಸರಲ್ಲಿ ಮಾಡಿರೋ ಹಿಟ್ಟನ್ನು ಹಾಕೊಳ್ರಿ. ನೋಡ್ಬೋದು ನೀವು ಹಿಟ್ಟು ಇಷ್ಟು ಜಿಗಿ ಆಗ್ಯದೆ, ಯಾಕಂದ್ರೆ ಅದ್ರೊಳಗೆ ಗ್ಲೂಟನ್ ಫಾರ್ಮ್ ಆಗ್ಯದ ಅಂತ ಅರ್ಥ. ಈಗ ಒಂದು ಸಣ್ಣ ಬಟ್ಲದೊಳಗೆ 1 ಟೀ ಸ್ಪೂನಿನಷ್ಟು ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನಿನಷ್ಟು ಬೇಕಿಂಗ್ ಸೋಡಾ ಹಾಕೋಣ. 2 ಟೇಬಲ್ ಸ್ಪೂನನ್ನಷ್ಟು ನಾವಿಲ್ಲಿ ಎಣ್ಣೆ ಹಾಕಿ ಇದನ್ನ ಕಲಿಸಿ ಸೈಡ್ಗೆ ಇಟ್ಕೊಳ್ಳೋಣ. ಯಾಕಂದ್ರೆ ಈಸ್ಟಿನ ಬದಲಾಗಿ ನಾವು ಇವತ್ತು ಇದನ್ನ ಇಲ್ಲಿ ಉಪಯೋಗಿಸ್ತಿದ್ದೀವಿ. ಪಿಜ್ಜಾ ಹಿಟ್ಟು ಯಾವಾಗಲೂ ಜಿಗಿಯಾಗಿ ಈ ರೀತಿ ಇದ್ರೇ ಬೇಸ್ ಏನದದು ಸಾಫ್ಟ್ ಆಗಿ ಮತ್ತು ಚಂದ ಉಬ್ಬುತ್ತದೆ.
ಅದಕ್ಕೆ ಇವಾಗ ಹಿಟ್ಟನ್ನ ಸ್ವಲ್ಪ ನಾದ್ಕೊಂಡು ಕಲಸಿರೋ ಹಿಟ್ಟಿಗೆ ನಾವೇನ ಎಣ್ಣೆ ಒಳಗೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕಿವಲ್ಲ ಅದನ್ನ ಹಾಕಿ ಚಂದ ಮಿಕ್ಸ್ ಮಾಡಬೇಕು. ಆಮೇಲೆ ಇದು ನೋಡ್ರಿ ಸ್ಟ್ರೆಚ್ ಆ್ಯಂಡ್ ಫೋಲ್ಡ್. ಸ್ಟ್ರೆಚ್ ಅಂದರೆ ಎಳೆದು ಮತ್ತೆ ಫೋಲ್ಡ್ ಮಾಡೋ ಈ ಮೆಥಡ್ ಒಳಗೆ ಯಾವಾಗಲೂ ಬ್ರೆಡ್ ಆಯಿತು, ಪಿಜ್ಜಾ ಬೇಸ್ ಆಯಿತು ಎಲ್ಲವನ್ನ ನಾದಬೇಕು. ಸ್ವಲ್ಪ ಚಂದ ಮೇಲಿಂದ ಎತ್ತಿ ಕೆಳಗೆ ಈ ರೀತಿ ಟ್ಯಾಪ್ ಮಾಡಬೇಕು ಪ್ಲಾಟ್ಫಾರ್ಮಿಗೆ. ಅದರಿಂದ ಏನಾಗ್ತದೆ, ಹಿಟ್ಟಿನೊಳಗೆ ಗ್ಲೂಟನ್ ಫಾರ್ಮ್ ಆಗಿ ಹಿಟ್ಟು ಚಂದ ಉಬ್ಬಿ ಬರ್ತದೆ. ಇದನ್ನ ಮುಚ್ಚಿ ಒಂದು 5 ನಿಮಿಷ ರೆಸ್ಟಿಗೆ ಬಿಡೋಣ. ಇವಾಗ 5 ನಿಮಿಷ ಆಯ್ತು ನೋಡ್ರಿ, ಎಷ್ಟು ಚಂದ ಹಿಟ್ಟು ಉಬ್ಬಿ ಬಂದದ. ಹಿಟ್ಟು ನೋಡ್ಬೇಕು ನೀವು ಎಷ್ಟು ಸಾಫ್ಟ್ ಆಗಿದೆ. ಈ ಹೋಳಿಗೆಗೆ ನಾವು ಮಾಡ್ಲಿಕ್ಕೆ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕಿದು. ಇವಾಗ ಇದನ್ನ ಮತ್ತೆ ಏನು ನಾದೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಬೇಕಿಂಗ್ ಪೌಡರ್ ಸೋಡಾದ್ದು ರಿಯಾಕ್ಷನ್ ಸ್ಟಾರ್ಟ್ ಆಗಿಬಿಟ್ಟದೆ. ನಾನು ಇದ್ರೊಳಗೆ 2 ಬಾಲ್ಸ್ ಮಾಡೀನಿ. 8 ಇಂಚಿಂದು ಪಿಜ್ಜಾ ಬೇಸ್ ನಾನು ಮಾಡ್ಲಿಕ್ಕತ್ತೀನಿ. ನೀವು ಸಣ್ಣ ಸಣ್ಣ ಪಿಜ್ಜಾ ಬೇಕಾಗಿತ್ತಂದ್ರೆ ಇದ್ರೊಳಗೆ 3 ಭಾಗನೂ ಮಾಡ್ಬೋದು. ಆಮೇಲೆ ಕೆಳಗೆ ಪ್ಲಾಟ್ಫಾರ್ಮಿಗೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಕೈಯಿಂದಾನೇ ಈ ರೀತಿ ಇದನ್ನ ಅಗಲ ಮಾಡಬೇಕು. ಸೆಂಟರ್ ಒಳಗೆ ಸ್ವಲ್ಪ ತೆಳ್ಳಗಿರ್ಲಿ, ಸೈಡಿಗೆ ಮಾತ್ರ ನೀವು ನೋಡ್ಬೋದು ಚಂದ ದಪ್ಪಗೆ ಬಾರ್ಡರ್ಸ್ ಬರಬೇಕು. ಆಮೇಲೆ ನಡುವ ತೆಳ್ಳಗಿರಲ್ಲಿ ಈ ಫೋರ್ಕ್ ಸ್ಪೂನಿಂದ ಪ್ರಿಕ್ ಮಾಡ್ರಿ, ಅಲ್ಲೆಲ್ಲ ಹೋಲ್ ಹಾಕಬೇಕು. ಯಾಕಂದ್ರೆ ನಾವು ಬೇಯಿಸುವಾಗ ಅದು ಪೂರಿದ ಥರ ಉಬ್ಬಬಾರ್ದು. ಅದಕ್ಕೆ ಈಗ ಒಂದು ನಾನ್ ಸ್ಟಿಕ್ ತವಾಕ ಸ್ವಲ್ಪನೇ ಎಣ್ಣೆ ಹಚ್ಚಿ ಇದ್ರ ಮೇಲೆ ಆ ಬೇಸನ್ನ ಹಾಕಿ ಲೋ ಫ್ಲೇಮ್ ಒಳಗೆ 1 ರಿಂದ 2 ನಿಮಿಷ, ಜಾಸ್ತಿ ಇದನ್ನ ಬೇಕ್ ಮಾಡಬಾರ್ದು. ಇವಾಗ ಜಸ್ಟ್ 1 ರಿಂದ 2 ನಿಮಿಷ ಆಯ್ತು. ಸ್ವಲ್ಪ ಮೇಲ್ಗಡೆ ಎಲ್ಲಾನು ಬೇಕಾದಂಗ ಕಾಣಿಸ್ತಿರ್ತದೆ ನಿಮಗ. ಇವಾಗ ಪೂರ್ತಿಯಾಗಿ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿಬಿಡೋಣ. ಆಮೇಲೆ ಈ ಟೊಮೆಟೊದ್ದು ಏನು ನಾವು ಪಿಜ್ಜಾ ಸಾಸ್ ಮಾಡಿವಿ ಅದನ್ನ ನಡುವೆ ಸ್ವಲ್ಪ ಜಾಸ್ತಿ ಹಚ್ಚಿರಿ. ಸೈಡಿಗೆ ಕೂಡ ಸ್ವಲ್ಪ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ ಬಾರ್ಡರಿಗೂ ಸ್ವಲ್ಪ ಹಚ್ಚಿ. ಆಮೇಲೆ ಈ ಮೊಜರೆಲ್ಲ ಚೀಸ್ ಅಂದ್ರೆ ಪಿಜ್ಜಾ ಚೀಸ್ ಅದನ್ನ ಮೇಲೆ ಹೆರಿದು ಎಷ್ಟು ಬೇಕೋ ಅದು ನಿಮ್ಮ ಕ್ವಾಂಟಿಟಿ ಅದ್ರ ಮೇಲೆ ಹಾಕೊಳ್ರಿ. ಆಮೇಲೆ ನಾವು ಏನು ವೆಜಿಟೇಬಲ್ನ ಎಲ್ಲ ಗ್ರಿಲ್ ಮಾಡಿವಲ್ಲ ಆ ವೆಜಿಟೇಬಲ್ಸ್ನ ಇದ್ರ ಮೇಲೆ ಹಾಕೊಳ್ರಿ. ಆಮೇಲೆ ಈರುಳ್ಳಿ ಬೇಕಾಗಿತ್ತಂದ್ರೆ ನೀವು ಈರುಳ್ಳಿನೂ ಹಾಕೋಬಹುದು ಇದ್ರ ಮೇಲೆ. ಆಮೇಲೆ ಸ್ವಲ್ಪ ಕಾರ್ನ್ ಹಾಕ್ತಿದ್ದೀನಿ. ಆಮೇಲೆ ನೀವು ಬೇಕಾದ್ರೆ ಸೋಯಾ ಚಂಕ್ಸ್ ಹಾಕೊಳ್ರಿ. ವೆಜಿಟೇಬಲ್ಸ್ದಲ್ಲಿ ಯಾವ್ದು ಬೇಕು ಅದನ್ನ ನೀವು ಹೆಚ್ಚಿಗೆ ಹಾಕೋಬಹುದು. ಆಮೇಲೆ ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಇಲ್ಲ ಮಿಕ್ಸ್ಡ್ ಹರ್ಬ್ ಯಾವ್ದಾದ್ರು ಹಾಕೊಳ್ರಿ. ಮೇಲೆ ಸ್ವಲ್ಪನೇ ಚೀಸನ್ನ ಹೆರಿಯೋಣ, ಯಾಕಂದ್ರೆ ಶೈನಿಂಗ್ ಲುಕ್ ಬರ್ಲಿ ಅಂತ. ಏನು ಎಡ್ಜಸ್ ಅದ ಅಲ್ಲಿ ಸ್ವಲ್ಪ ಎಣ್ಣೆ ಇಲ್ಲ ಬೆಣ್ಣೆ ಯಾವ್ದಾದ್ರು ಸ್ವಲ್ಪ ಜಾಸ್ತಿ ಹಚ್ಚ್ರಿ, ಯಾಕಂದ್ರೆ ಬೇಕಾದಾಗ ಅಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಮತ್ತೆ ಕ್ರಿಸ್ಪಿನೂ ಆಗ್ತದ. ಇವಾಗ ಮತ್ತೆ ಗ್ಯಾಸ್ ಅನ್ನ ಸಣ್ಣ ಲೋ ಫ್ಲೇಮ್ ಒಳಗ ಹಚ್ಚಿ ಮುಚ್ಚಿ ಇದನ್ನ ಮತ್ತೆ ಬೇಕ್ ಮಾಡೋಣ. ಮೇಲೆ ಚೀಸು ಕೂಡ ಸ್ವಲ್ಪ ಮೆಲ್ಟ್ ಆಗಿರ್ಬೇಕು. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ಸ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.